ಜೀನ್ಸ್ ಅಂತ ಹೇಳಿದರೆ ಈಗ ನನ್ನ ತಂದೆಯ ಜೀನ್ಸ್ ಇದರಿಂದ ನಾನೊಂದು ಮನುಷ್ಯನಾಗಿದ್ದೇನೆ, ಇಲ್ಲದ್ರೆ ನಾನೊಂದು ಮಂಗನೋ ಕತ್ತೆನೋ ಏನಾಗ್ತಾ ಇದ್ದೇನೆ. ಯಾಕಂದರೆ ಜೀನ್ಸ್ಗಳು ಭಾರಿ ಇಂಪಾರ್ಟೆಂಟ್. ಜೀನ್ಸ್ಗಳು ನೀವು ಏನು ಆಗಬೇಕು, ನೀವು ಮನುಷ್ಯನೇ ಆಗಬೇಕು ಅಂತ ಹೇಳಿದ್ರೆ ಆ ಜೀನ್ಸ್ಗಳು ಇಂಪಾರ್ಟೆಂಟ್. ಸಾಧಾರಣ ಲಕ್ಷಾಂತರ ಜೀನ್ಸ್ಗಳು ಇರ್ಬೋದು, ಒಂದು ಅದರಲ್ಲಿ ಆ ಲೆಕ್ಕ ನಮಗೆ ಬೇಡ. ಸೊ ಜೀನ್ಸ್ಗಳು ನೀವು ಏನು ಆಗಬೇಕು ಎಂಬುದನ್ನು ನಿರ್ಧಾರ ಮಾಡುತ್ತೆ. ನಿಮ್ಮ ಸ್ಟ್ರಕ್ಚರ್, ನಿಮ್ಮ ಭೌತಿಕ ಎಪಿಯರೆನ್ಸು. ನಿಮ್ಮ ತಂದೆ ತಾಯಿ ಥರನೇ ನೀವು ಇರ್ತೀರಾ, ಹಾಗೆ ನನ್ನ ತಾಯಿ ನಾನು ಇರ್ತೇನೆ. ಇದು ಫಸ್ಟ್ ಪಾಯಿಂಟ್. ಅಂದರೆ ಜೀನ್ಸ್ಗಳಿಗೆ ತುಂಬ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಇದೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಈಗ ಬರ್ತಾರೆ, ಎಲ್ಲರೂ ಬರ್ತಾರೆ, ಸರ್ ನನ್ನ ತಂದೆ ತಾಯಿಗೆ ಡಯಾಬಿಟಿಸ್, ನನಗೂ ಬರುತ್ತೆ. ಡಯಾಬಿಟಿಸ್ ಬಗ್ಗೆ ಅಲ್ಲ, ಕ್ಯಾನ್ಸರ್ ಬಗ್ಗೆ ತುಂಬ ಜನ ಟೆಸ್ಟ್ ಮಾಡ್ಕೊಳ್ತಾನೆ ಇರ್ತಾರೆ. ಸರ್ ನನ್ನ ತಂದೆ ಇವತ್ತು ಬೆಳಿಗ್ಗೆ 2-3 ಟೆಸ್ಟ್ ಮಾಡ್ಕೊಂಡು ಬಂದೆ, ಸರ್ ನನ್ನ ತಂದೆ ತಾಯಿಗೆ ಕ್ಯಾನ್ಸರ್ ಇತ್ತು, ಕಿಡ್ನಿ ಕ್ಯಾನ್ಸರ್ ಇತ್ತು, ಅದಕ್ಕೆ ಕಿಡ್ನಿ ಒಮ್ಮೆ ನೋಡಿಬಿಡಿ ಅಂತ ಹೇಳ್ತಾರೆ. ಸೊ ಇದು ಒಂದು ಈ ಕಲ್ಪನೆ ಇದೆ. ಅದು ಎಷ್ಟು ಪರ್ಸೆಂಟ್ ಕರೆಕ್ಟು, ಎಷ್ಟು ಪರ್ಸೆಂಟ್ ತಪ್ಪು ಅಂತ ನಾವು ಹೇಳಬೇಕಾಗತ್ತೆ. ಈಗ ಈ ಕ್ಯಾನ್ಸರ್ಗೂ ಬರುತ್ತೆ, ಈ ಸ್ಥೂಲತೆ ಅಂದರೆ ಒಬೆಸಿಟಿ ಬಗ್ಗೆನೂ ನಾವು ಹೇಳ್ತೇವೆ. ಈಗ ಒಂದು ವೇಳೆ ನಮ್ಮ ತಂದೆ ತಾಯಿಗೆ ಇದ್ದ ಡಿಸೀಸು ನಮಗೆ ಬರೋದಾದರೆ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಷ್ಟೋ ಸಮಯದ ಅವರಿಗೆಲ್ಲ ಇದ್ದ ಡಿಸೀಸು ನಮಗೆ ಬರಬೇಕಾಗತ್ತೆ. ಯಾಕಂದರೆ ಜೀನ್ಸ್ ಅಲ್ವಾ, ಬರಬೇಕಾಗತ್ತೆ. ಆದ್ದರಿಂದ ಈ ಸೃಷ್ಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮೆಂಡೇಲಿಯನ್ ಹೈಪೋಥೆಸಿಸ್, ಮೆಂಡೇಲಿಯನ್ ರಿಸರ್ಚ್ ಅಂತ ನಾವು ಹೇಳ್ತೇವೆ. ಒಂದು ದೊಡ್ಡ ಗಿಡ, ಒಂದು ಸಣ್ಣ ಗಿಡವನ್ನು ಸೇರಿಸಿ ನಾವು ಅದನ್ನು ಬೆಳೆಸಿದರೆ ಹುಟ್ಟುವ ಗಿಡಗಳು ದೊಡ್ಡದಾಗಿ ಇರುತ್ತೆ. ಅಂದರೆ ಪ್ರಕೃತಿಯಲ್ಲಿ ಯಾವುದು ಒಳ್ಳೆಯದು ಅದನ್ನೇ ಮೇಂಟೈನ್ ಮಾಡುವಂತಹ ಪ್ರಕೃತಿ ನಿಯಮ. ಆಯಿತಾ? ನಿಮ್ಮದ ಒಳ್ಳೆ ಜೀನ್ಸ್ಗಳು ಆಕ್ಟಿವೇಟ್ ಆಗುತ್ತೆ, ಕೆಟ್ಟ ಜೀನ್ಸ್ಗಳು ಇರುತ್ತೆ, ಅದಕ್ಕೆ ಎಕ್ಸ್ಪ್ರೆಸ್ ಆಗೋದಿಲ್ಲ, ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು 2ನೇ ಪಾಯಿಂಟ್. ಈಗ 3ನೇ ಪಾಯಿಂಟ್ ಅಂತ ಹೇಳಿದ್ರೆ, ಒಬ್ಬ ಜೀನ್ಸ್ ಮತ್ತೆ ಒಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆದರೆ ಅವನ ಮಗನೂ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗೋದಿಲ್ಲ, ಗಾಂಧೀಜಿ ಮಗ ಗಾಂಧೀಜಿನೂ ಆಗೋದಿಲ್ಲ, ನೋಬೆಲ್ ವಿನ್ನರ್ಸನ್ನ ಯಾವ ಮಕ್ಕಳು ನೋಬೆಲ್ ವಿನ್ನರ್ಸ್ ಆಗೇ ಇಲ್ಲ. ಆಯ್ತಲ್ಲ? ಸೊ ಆ ಜೀನ್ಸ್ ಅಲ್ಲಿ ಬರುತ್ತೆ ಅಂತ ಅದು ತಪ್ಪಾಗಿಬಿಡುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಜೀನ್ಸ್ ಕೂಡ, ಅದು ಯಾವ ಜೀನ್ಸ್ ಇದು, ಅದು ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ, ಅದು ಕೂಡ ನಮ್ಮ ಕೈಯಲ್ಲೇ ಇದೆ. ಈಗ ಜೀನ್ಸ್ನಲ್ಲಿ ಈಗ ಒಬ್ಬರಿಗೆ, ಈಗ ನನ್ನ ತಂದೆ ತಾಯಿಗೆ ಡಯಾಬಿಟಿಸ್ ಇದ್ದರೆ ನನಗೂ ಡಯಾಬಿಟಿಸ್ ಬರುತ್ತೆ. ಯಾಕೆ? ನನ್ನ ತಂದೆ ತಾಯಿ ಏನು ತಿಂತಾರೆ ಅದನ್ನೇ ನಾನು ತಿಂತಾ ಇರ್ತೇನೆ. ಅದು ಜೀನ್ಸಿಂದ ಬಂದಿರೋದಲ್ಲ, ಅದು ನಮ್ಮ ದೈನಿಕ ದಿನಚರಿಯಿಂದ ಬಂದಿರುವಂಥದ್ದು. ನನ್ನ ತಂದೆ ತಾಯಿ ಮಾಡಿದನ್ನು ನಾನು ಮಾಡಿದ್ರಿಂದ ನನಗೆ ಜೆನೆಟಿಕ್ ಆಗಿ ಕೆಲವು ಡಿಸೀಸ್ ಬರ್ತದೆ. ಅದೇ ಜೀನ್ಸ್ ಎಕ್ಸ್ಪ್ರೆಷನ್ನು ನಮ್ಮ ರಿಸರ್ಚ್ ಪ್ರಕಾರ ಹಾರ್ಡ್ಲಿ 10 to 20% ನಂಬರ್ 1. ಆದರೆ ಈ ಜೀನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಈಗ ಒಂದು ಹೊಸ ವಿಷಯ ಹೇಳ್ತಾ ಇದ್ದಾರೆ, ಎಪಿಜಿನೋಮಿಕ್ಸ್ ಅಂತ ಹೇಳ್ತಾರೆ. ಆ ಜೀನ್ಸ್ ಮೇಲೆ ಕೂತು ಅದನ್ನು ಕಂಟ್ರೋಲ್ ಮಾಡುವಂಥ ಜೀನ್ಸು ನಮ್ಮ ಕೆಲಸ ಕಾರ್ಯಗಳಿಂದ ಡೆವಲಪ್ ಆಗುತ್ತೆ ಮನುಷ್ಯನ ದೇಹದಲ್ಲಿ. ಆದ್ದರಿಂದ ಮತ್ತು ಇನ್ನೊಂದು ಲಾಸ್ಟ್ ಅವತ್ತೇ ನಾನು ಹೇಳಿದ್ದೇನೆ, ಈ ಹಿಮಾಲಯ ಕರಗುತ್ತಾ ಅಥವಾ ಜೀನ್ಸ್ದು ಎಕ್ಸ್ಪ್ರೆಷನ್ ನಮ್ಮ ಹತ್ರ ಬರುತ್ತಾ, ಇದು ಯಾವುದು ಕಂಟ್ರೋಲ್ ನಮ್ಮ ಕೈಯಲ್ಲಿದ್ದರೆ ಇಲ್ಲದೇ ಇದ್ದರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನುಷ್ಯ ಹುಟ್ಟಿರೋದೇ ಸಂತೋಷವಾಗಿರಲಿಕ್ಕೆ. ಸೊ ಯು ಶುಡ್ ಬಿ ಹ್ಯಾಪಿ ಅಂತ ನಾವು ಹೇಳ್ತೇವೆ ನೋಡಿ. ಅದರಿಂದ ಇದರ ಬಗ್ಗೆ ಆಲೋಚನೆ ಮಾಡೋದೇ ಇಲ್ಲ ನಾವು. ಎಷ್ಟೋ ಸರ್ತಿ ನೀವು ಸ್ಥೂಲತೆ ಬಗ್ಗೆ ನಾವು ಹೇಳಿದ್ರಿ, ಆ ಚಿತ್ರದಲ್ಲೂ ನಾವು ತೋರಿಸಿದ್ದೇವೆ. ಸ್ಥೂಲತೆ, ಒಂದು ಎಲಿಫೆಂಟ್, ಆನೆ ನೋಡಿ ಅದಕ್ಕೆ ಆರೋಗ್ಯ ಇಲ್ಲ, ಅಥವಾ ಒಂದು ಜಿಂಕೆ ನೋಡಿ ಅದಕ್ಕೆ ಆರೋಗ್ಯ ಇದೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಈ ವೆಯ್ಟ್ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದು ಕಮ್ಮಿ ಮಾಡಬೇಕಾಗತ್ತೆ. ಇಫ್ ಯು ಕ್ಯಾನ್ ಡೂ ಯುವರ್ ವರ್ಕ್, ಬೆಳಿಗ್ಗೆ ಎದ್ದು ನಮ್ಮ ಕೆಲಸ ಮಾಡಲಿಕ್ಕಾಗತ್ತಾ? ಯಾವ ವೆಯ್ಟು ಲೆಕ್ಕಕ್ಕಿಲ್ಲ. ಆ ವೆಯ್ಟ್ ಬಗ್ಗೆ, ಆ ನಿಮ್ಮ ತೂಕದ ಬಗ್ಗೆ ಹೆದರಿಸೋ ಅವಶ್ಯಕತೆನೇ ಇಲ್ಲ. ಅದನ್ನೇ ಇಲ್ಲಿ ಹಾಕಿದೆ ನೋಡಿ, ಚಿತ್ರ ಬಂತು ನೋಡಿ ಇಲ್ಲಿ. ಸೊ ಆನೆ ಒಂದು ರೋಗಿ, ಅಥವಾ ಜಿಂಕೆ ಒಂದು ಏನು ಅತ್ಯಂತ ಆರೋಗ್ಯವಂತ ಅಂತ ಹೇಳಲಿಕ್ಕೆ, ಆ ವೇಟಿಗೆ ಆನೆನೇ ಆರೋಗ್ಯ, ಆ ವೇಟಿಗೆ ಜಿಂಕೆನೇ ಆರೋಗ್ಯ.